ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಒಂದು ಲೈಕು, ಒಂದು ಕಮೆಂಟ್ಸು, ಒಂದು ಸಬ್ಸ್ಕ್ರೈಬಿಂದ ನನ್ನ ಜೀವನದಲ್ಲಿ ಏನೇನೋ ಚೇಂಜಸ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್. ತುಂಬ ವೀಡಿಯೋ ಮಾಡೋದಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋ ಮಾಡ್ತಾಯಿರ್ತೀವಿ. ಇದರಿಂದ ಏನಾದರೂ ಒಂದು ಬೆನಿಫಿಟ್ಸ್ ಆಗ್ಬೋದು, ಏನಾದರೂ ಒಳ್ಳೇದಾಗ್ಬೋದು ಅನ್ನೋ ಇದರಿಂದ ಮಾಡ್ತಾಯಿರ್ತೀವಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಮಾಡಿ. ಅಲ್ಲ ಈ ಥರ ಬಾಕ್ಸಲ್ಲೆಲ್ಲ ಇಟ್ಕೊಳ್ಳಿಕ್ಕೆ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ಗೆ ಸೆಟ್ ಮಾಡಲಿಕ್ಕೆ ಅಂತ ಸೆಟ್ ಅಂತ ಒಂದಿಷ್ಟು ಸಾಮಾನು ತರಿಸಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಅದನ್ನು ಈಗ ನನ್ನ ಡ್ರಾಗಳೆಲ್ಲ ಸೆಟ್ ಮಾಡಲಿಕ್ಕೆ ನೋಡ್ತಾಯಿದ್ದೀನಿ, ಯಾವ ಥರ ಸೆಟ್ ಮಾಡ್ತೀನಿ ಅಂತ. ನನಗೂ ಕ್ಯೂರಿಯಾಸಿಟಿ ಇದೆ, ಯಾವ ಥರ ಸೂಟ್ ಆಗುತ್ತೋ ಇಲ್ಲೋ ಅಂತ. ಸಾಮಾನ್ಯ ಸೂಟ್ ಆಗುತ್ತೆ, ಇದು ತುಂಬ ಚೆನ್ನಾಗಿದೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲಿ ಬೇಕಾರೋ ಅಲ್ಲಿ ಅದನ್ನು ನಾವು ಆರ್ಗನೈಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಒಂಥರ ಪ್ಲಾಸ್ಟಿಕ್ ಪೂರ್ತಿ ರಫ್ ಇರಲ್ಲ, ಒಂಥರ ಫೈಬರ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಒಂಥರ ಬಾಚಣಿಕೆ ಹಲ್ಲು ಥರ ಬರುತ್ತಲ್ಲ, ಆ ಥರ ಇದೆ. ನಾವು ಇದನ್ನು ಎಲ್ಲಿಗೆ ಬೇಕೋ, ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ನಂದು ಈ ಡ್ರಾದಲ್ಲಿ ನೋಡಿ ಎಲ್ಲ ಪೂರ್ತಿ ನನಗೆ ಅದು ಓಪನ್ ಇರೋದ್ರಿಂದ ನನಗೆ ಬಾಕ್ಸ್ ಬೇಕಾಗಿತ್ತು. ನಾನು ಅದಕ್ಕೆ ಯಾವುದ್ಯಾವುದೋ ಚಿಕ್ಕ ಬಾಕ್ಸು ಮತ್ತು ಒಂದೊಂದು ಡಬ್ಬಿಗಳು ಮತ್ತು ಏನೇನೋ ಅವು ಸಾಮಾನು ವಿಮ್ ಬಾರ್ದು ಬಾಕ್ಸ್ ಇರ್ತಾವಲ್ಲ, ಸೋಪ್ ಬಾಕ್ಸಿಂದು, ಅವನ್ನೆಲ್ಲ ಜಾಸ್ತಿ ಇಟ್ಟಿದ್ದೆ. ಮತ್ತು ಲಯನ್ ಡೇಟ್ಸ್ ಬಾಕ್ಸ್ಗಳು ಅವನ್ನೆಲ್ಲ ಜಾಸ್ತಿ ಇಟ್ಟು ಆರ್ಗನೈಸ್ ಮಾಡಿದ್ದೆ. ಅದಕ್ಕೆ ಅದೆಲ್ಲ ಒಂಥರ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಇದನ್ನು ಆರ್ಗನೈಸ್ ಮಾಡೋಣ ಅಂತ. ಇದು ಕರೆಕ್ಟ್ ಇದಕ್ಕೆ ಸೂಟ್ ಆಗುತ್ತೆ ಅನ್ನೋ ಇದರಿಂದ ನಾನು ಅದನ್ನು ಸ್ವಲ್ಪ ಒಂದೆರಡು ಹಲ್ಲು ಮಾತ್ರ ಇದರಲ್ಲಿ ಜಾಸ್ತಿ ಆಗ್ತದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಎಲ್ಲದೂ ಒಂದೇ ಸೈಜು. ಅದು ಸ್ಕ್ವಯರ್ ಶೇಪ್ ಇರೋದ್ರಿಂದ ಎಲ್ಲ ಕರೆಕ್ಟಾಗಿ ಒಂದೆರಡು ಹಲ್ಲು ಕಟ್ ಮಾಡಿಬಿಟ್ರೆ ಸಾಕು, ನಮಗೆ ಕರೆಕ್ಟ್ ಸೈಜ್ ಆಗುತ್ತೆ. ಇದರಲ್ಲಿ ಒಂದು 12 ಪೀಸ್ ಬರ್ತವೆ. 12 ಪೀಸಲ್ಲಿ ನೀವು ಎಷ್ಟು ಬಾಕ್ಸ್ಗಳಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜ್ ಆದ್ರೂ ಮಾಡ್ಕೋಬೋದು. ಆ ಥರ ಎಲ್ಲದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ನಾನೀಗ ಅದನ್ನು ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಧೂಳು ಹಿಡಿದಿರುತ್ತೆ. ನಾವು ಬೀರಲ್ಲಿ ಹಾಕಿ ಇಟ್ಟಿರಲಿ, ಎಲ್ಲೇ ಇಟ್ಟಿರಲಿ, ಅದು ಸ್ವಲ್ಪ ನಾವು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕೆಳಗೆ ವೈಟ್ ಶೀಟ್ ಹಾಕಿದೆ, ಚೆನ್ನಾಗಿರುತ್ತೆ ಅಂತ. ವೈಟ್ ಶೀಟ್ ಸ್ವಲ್ಪ ತಿಕ್ಕಾಗಿರುತ್ತೆ ನೋಡಿ, ಆ ಥರ ವೈಟ್ ಶೀಟ್ ಹಾಕಿ ಈ ಥರ ನಾನು ಆರ್ಗನೈಸ್ ಮಾಡಿದೆ. ಬಾಕ್ಸ್ ನನಗೆ ಇದು ಬಾಕ್ಸ್ ಬೇಕಾಗಿತ್ತು. ಇದಕ್ಕೆ ನಿಮಗೆ ಯಾವ್ದ್ಯಾವುದು ನಾವು ಏನಕ್ಕೆ ಇಡ್ತಾ ಇದ್ದೀವಿ, ಯಾವ್ದ್ಯಾವ್ದು ಸಾಮಾನು ಎಷ್ಟಿದೆ ಅಂತ ನೋಡ್ಕೊಂಡು ಅದು ಕರೆಕ್ಟಾಗಿ ನೀವು ಇದನ್ನು ಸೂಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅದನ್ನು ಈಸಿಯಾಗಿ ಇಡ್ಬೋದು. ಇದು ಇಡಲಿಕ್ಕೇನು ವಜೆ ಇಲ್ಲ. ನಾನು ಇಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಹೇಗೆ ಇಡೋದನ್ನು ಅನ್ನೋದನ್ನು ತೋರಿಸ್ತೀನಿ ಇನ್ನೊಂದು ಡ್ರಾದಲ್ಲಿ. ಇದು ಸ್ವಲ್ಪ ನಾನು ಒಂದರಲ್ಲೆಲ್ಲ ನೈಲ್ ಪಾಲಿಶ್ ಇಟ್ಕೊಂಡಿದ್ದೀನಿ, ಒಂದರಲ್ಲೆಲ್ಲ ಬೇರೆದು ಏನೇನೋ ನನಗೆ ಯೂಸ್ ಆಗೋಂಥ. ನಾನು ಜಾಸ್ತಿ ಮೇಕಪ್ ಕಿಟ್ಟು ಆ ಥರ ಯಾವುದೂ ಯೂಸ್ ಮಾಡೋದೇ ಇಲ್ಲ. ನಾನು ಫೇಸ್ಗೆ ಆಗಲಿ ಏನಾಗಲಿ ಅಂಥದ್ದು ಏನೂ ಯೂಸ್ ಮಾಡಲ್ಲ. ನಾನೇನಾದರೂ ಯೂಸ್ ಮಾಡಿದೆ ಏರ್ಸ್ಗೆ ಕ್ಲಿಪ್ಗಳು, ಬ್ಯಾಂಡ್ಗಳು ಮತ್ತು ಈ ಥರ ಸರಗಳೆಲ್ಲ ಯೂಸ್ ಮಾಡ್ತಾಯಿರ್ತೀನಿ. ಇದು ಒಂದು 10 ವರ್ಷ ಆಗಿದೆ ನಾನು ಸರ ತಗೊಂಡು. ನನ್ನ ಮದುವೆಗೆ ತಗೊಂಡಿದ್ದು 10 ವರ್ಷ ಮೇಲೆ ಆಯಿತು. ಅದು ಇವತ್ತಿನವರೆಗೂ 1000 ರೂಪೀಸ್ ಕೊಟ್ಟು ತಗೊಂಡಿದ್ದದು. ಇವತ್ತಿನವರೆಗೂ ಅವಾಗ ತಗೊಂಡಾಗಿ ಹೆಂಗಿತ್ತೋ ಈಗಲೂ ಅಷ್ಟೇ ಚೆನ್ನಾಗೈತೆ. ಅದು ನಿಜವಾಗ್ಲೂ ಏನೂ ಆಗಿಲ್ಲ, ಆ ಥರ ಐತೆ ನೋಡಿ. ಇದು ಪಿನ್ನುಗಳೆಲ್ಲ ನಾನು ಒಂದು ಬಳೆಗೆ ಪೂರ್ತಿ ಅಷ್ಟು ಈ ಥರ ಹಾಕ್ಬಿಟ್ರೆ ನೀಟಾಗಿ ಈಸಿಯಾಗಿ ಸಿಗ್ತವೆ. ಒಂದೊಂದೇ ಗುಚ್ಚ ಹಾಕ್ಬಿಟ್ರೆ ಅದು ತೆಗಿಲಿಕ್ಕೆ ಇಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರಿಂದ ನಾನು ಬಳೆಗೆ ಎಲ್ಲದೂ ಪಿನ್ ಹಾಕಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಈ ಥರ ಅಷ್ಟೇ. ನಂದು ಇದೆಲ್ಲ ಸರಗಳಿದ್ದಾವೆ. ಒಂದ್ರಾಗೆ ಒಟ್ಟೆಲ್ಲ ನಂದು ಏರ್ಸಿಗೆ ಸಂಬಂಧಪಟ್ಟಿದ್ದು ಕ್ಲಿಪ್ಗಳು, ಬ್ಯಾಂಡ್ಗಳು, ಏರ್ ಪಿನ್ನುಗಳು, ನೈಲ್ ಪಾಲಿಶ್ಗಳು, ಆ ಥರ ಎಲ್ಲ ಸಾಮಾನಿದೆ. ಇದು ಬಳೆ ಇಡಲಿಕ್ಕೆ ಇನ್ನೊಂದು ಡ್ರಾ ಇತ್ತಲ್ಲ, ಅದು ಬಳೆ ಇಡಲಿಕ್ಕೆ ತೆಗಿತಾ ಇದ್ದೀನಿ. ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ, ಎಲ್ಲ ಫೋನ್ ಇರುತ್ತಲ್ಲ, ಫೋನ್ ಮೇಲ್ಗಡೆ ಬಾಕ್ಸ್ ಬರುತ್ತಲ್ಲ, ಹೊಸ ಫೋನ್ ತಗೊಂಡಾಗ ಬಾಕ್ಸ್ಗಳು ಕೊಟ್ಟಿರ್ತಾರೆ ನೋಡಿ, ಅವು ತುಂಬ ಚೆನ್ನಾಗಿರ್ತವೆ, ಭಾಳ ಗಟ್ಟಿ ಇರ್ತವೆ. ಅವನ್ನ ನನಗೆ ವೇಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ನಿಜವಾಗ್ಲೂ ನಂದು ಹಳೆ ಫೋನ್ ವೇಸ್ಟಾಗಿ ಹೋಗ್ಬಿಟ್ಟಿದೆ, ಆದರೆ ಈ ಬಾಕ್ಸ್ ಮಾತ್ರ ನನಗೆ ಇನ್ನೂ ಐತೆ. ನನ್ನ ಬಾಕ್ಸು ಆ ಥರ ಚೆನ್ನಾಗಿರ್ತವೆ, ಗಟ್ಟಿ ಇರ್ತಾವಲ್ಲ. ನನಗಾಗಿ ಆ ಥರ ಚೆನ್ನಾಗಿರೋ ಸಾಮಾನು ಯಾವುದೂ ನನಗೆ ವೇಸ್ಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಾಗೆ ಇಟ್ಕೊಂಡಿರ್ತೀನಿ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಇಷ್ಟು ಭಾಳ ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಈಗ ಇದನ್ನು ನಾನು ಆನ್ಲೈನಲ್ಲಿ ನೋಡಿದೆ, ಚೆನ್ನಾಗಿತ್ತು. ಇದು ನನಗೆ ಕರೆಕ್ಟಾಗಿ ಸೂಟ್ ಆಗುತ್ತಲ್ಲ, ಈ ಬಾಕ್ಸ್ಗೆ ಈ ಡ್ರಾಗಳಿಗೆಲ್ಲ ಇದು ಸೂಟ್ ಆಗುತ್ತಲ್ಲ ಅಂತ ನಾನು ಇದನ್ನು ತರಿಸಿದೆ. ಇದಕ್ಕೂ ಕೂಡ ಸೇಮ್ ಕೆಳಗೆ ವೈಟ್ ಶೀಟ್ ಹಾಕಿದೆ. ವೈಟ್ ಶೀಟ್ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಏನೇ ಕೆಳಗೆ ಡಸ್ಟ್ ಇದ್ರೂ ಅದು ಕ್ಲೀನ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ವೈಟ್ ಶೀಟ್ ಹಾಕಿದೆ. ನೀವು ಬೇರೆ ಯಾವುದಾದ್ರೂ ಶೀಟ್ ಇದ್ದರೆ ಹಾಕ್ಬೋದು. ಸ್ವಲ್ಪ ತಿಕ್ಕಾಗಿದ್ದರೆ ಅದು ಸ್ವಲ್ಪ ತಿಕ್ಕಾಗಿದ್ದರೆ ಸ್ಟಿಪ್ಪಾಗಿ ಕುಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದು ಪೇಪರ್ನ ಸ್ವಲ್ಪ ಸ್ಟಿಪ್ಪಾಗಿರೋದು ಜೆರಾಕ್ಸ್ ಶೀಟ್ ಇರ್ತಾವಲ್ಲ, ಆ ಥರ ಹಾಕಿಬಿಟ್ರೆ ಸಾಕಾಗುತ್ತೆ. ನೋಡಿ, ಅಲ್ಲಿ ಥರ ಬಾಚಣಿಕೆ ಅಲ್ಲಿರುತ್ತಲ್ಲ, ಆ ಥರ ಇರುತ್ತೆ. ನಿಮಗೆ ಬಳೆ ಇಡಲಿಕ್ಕೆಲ್ಲ ನಮಗೆ ಸ್ವಲ್ಪ ಉದ್ದುದ್ದ ಸೈಜ್ ಬೇಕು, ಬಳೆ ಸ್ವಲ್ಪ ಜಾಸ್ತಿ ಇರ್ತಾವೆ ನೋಡಿ. ಅದಕ್ಕೋಸ್ಕರ ನಾನು ಇದನ್ನು ಒಂದು ಅಡ್ಡ ಇಟ್ಟು ಇನ್ನಿದ್ದವೆಲ್ಲ ಎರಡಕ್ಕೆ ಇಟ್ಟಿದ್ದೀನಿ.
ಬಳೆ ಎಲ್ಲ ಸೆಟ್ ಮಾಡಲಿಕ್ಕೆ ಅಂತ. ಅವು ಒಂದೊಂದು ಕಲರ್ ಒಂದೊಂದು ತೆಗಿರ್ತೀನಿ. ಇದು ನೋಡಿ ತುಂಬ ಜಾಸ್ತಿ ಬಳೆ ಇದು, ಅಂದರೆ ಎಲ್ಲ ಒಂದೇ ಥರ ಕಲರ್, ಸ್ವಲ್ಪ ಗ್ರೀನ್ ಕಲರೇ ಜಾಸ್ತಿ ಬಂದಿದ್ದಾವೆ. ಯಾಕಪ್ಪ ಅಂತಂದರೆ ಇದು ಮೊನ್ನೆ ನಮ್ಮ ರೀಸೆಂಟಾಗಿ ನಮ್ಮೂರಲ್ಲಿ ನಮ್ಮ ತವ್ರ ಮನೆಯಲ್ಲಿ ಹಬ್ಬ ಆಯಿತು. ತವ್ರ ಮನೆಗೆ ಹಬ್ಬಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಅವರು ಪ್ರಿಪೇರ್ ಮಾಡೋದೇ ಗ್ರೀನೇ ಹಾಕಿಸ್ತಾರೆ. ಅವರು ಹೆಣ್ಮಕ್ಳಿಗೆಲ್ಲ, ಮನೆ ಹೆಣ್ಮಕ್ಳಿಗೆ ಸ್ವಲ್ಪ ಗ್ರೀನ್ ತಾಳಿ ಅಂತ ಹಾಕಿಸ್ತಿರ್ತಾರೆ. ನಾವು ಬೇರೆ ಬೇರೆ ಕಲರು ಅಂದರು, ಅದು ಗ್ರೀನಾಗೆ ಸ್ವಲ್ಪ ಕಲರ್ ಚೇಂಜ್. ಯಾಕಂದರೆ ಅಲ್ಲಿ ಭಾಳ ಮನೆ, ನಮ್ಮ ಚಿಕ್ಕಪ್ಪರು, ದೊಡ್ಡಪ್ಪರು, ನಮ್ಮ ಅಣ್ಣರು ಭಾಳ ಜನ ಇದ್ದಾರೆ. ಎಲ್ಲರಿಗೂ ಹಾಕಿಸ್ತಾ ಇರ್ತಾರೆ. ನಮ್ಮ ಚಿಕ್ಕಪ್ಪರ ಮಕ್ಕಳಿಗೂ ನಮ್ಮ ಚಿಕ್ಕಪ್ಪರು ಹಾಕಿಸ್ತಾರೆ, ಅವ್ರ ಚಿಕ್ಕಪ್ಪರು ನಮಗೂ ಹಾಕಿಸ್ತಾರೆ. ಆ ಥರ ಅವ್ರು ಹಾಕ್ಸಿರೆ ಸ್ವಲ್ಪ ನನಗೆ ಅರ್ಧ ಡಜನ್ ಸಾಕು, 1 ಡಜನ್ ಸಾಕು ಅಂತಂದರೆ ಕೇಳಲ್ಲ. 3 ಡಜನ್, 1.5 ಡಜನ್ ಈ ಥರ ಕೈಗೆ ಆ ಥರ ತೃಪ್ತಿಯಾಗಿ ಹಾಕಿಸ್ತಾ ಇರ್ತಾರೆ. ನಿಜವಾಗಿ ಏನೇ ಆಗಲಿ ತವ್ರ ಮನೆ ಕೆಲಸ ಮಾಡ್ತಿರ್ತಾರೆ, ತವ್ರ ಮನೆಗೆ ಸೀರೆ ಕೊಡ್ತಾರೆ, ತವ್ರ ಮನೆಗೆ ಬಳೆ ಹಾಕಿಸ್ತಾರೆ ಅಂದರೆ ನಿಜವಾಗ್ಲೂ ಎಷ್ಟು ಅದು ಖರ್ಚು ಎಷ್ಟಾಗುತ್ತೆ, ಇದೇನಾಗುತ್ತೆ ಅಂತ ಹಿಂದೂ ಮುಂದೆ ನೋಡಲ್ಲ. ಈ ಮಣ್ಣು ಮಕ್ಕಳಿಗೆ ಎಷ್ಟು ತೃಪ್ತಿಯಾಗಿ ಮಾಡ್ತಿರ್ತಾರೆ ಅಂದರೆ ಅಷ್ಟು ತೃಪ್ತಿಯಾಗಿ ಹಾಕಿಸ್ತಿರ್ತಾರೆ. ಇವಷ್ಟು ಬಳೆನೂ ನಾನು ಅಲ್ಲೇ ಬಳೆ ತಂದಿರೋದು, ಮೊನ್ನೆ ರೀಸೆಂಟಾಗಿ ತಗೊಂಡು ಬಂದಿದ್ದವು. ನೋಡಿ ಎಷ್ಟೊಂದಿದ್ದಾವೆ. ನಾವು ಆದರೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತೀವಿ, ಎಷ್ಟು ಸ್ವಲ್ಪ ಕಡಿಮೆ ತಗೊಂಡು ಸಾಕು. ಅದು ಪಾಪ ಮಂದಿ ನಾವು ಒಬ್ಬರೇ ಅಲ್ಲ, ಇದು ತುಂಬ ಜನ ಇರ್ತಾರೆ, ಒಂದು 15-20 ಜನಕ್ಕೆ ಹಾಕಿಸ್ಬೇಕು. ಆದರೂ ಅಷ್ಟೂ ಜನಕ್ಕೂ ಇಷ್ಟೇ ತೃಪ್ತಿಯಾಗಿ ಹಾಕಿಸ್ತಾ ಇರ್ತಾರೆ ಪಾಪ ಅಂತ. ತವ್ರ ಮನೆ, ನಿಜವಾಗೂ ತವ್ರ ಮನೆ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ನಾನು ಪ್ರತಿ ವೀಡಿಯೋದಾಗ ತವ್ರ ಮನೆ ಬಗ್ಗೆ ಇವಳೇನು ತವ್ರ ಮನೆ ಬಗ್ಗೆ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾಳೆ, ಅಷ್ಟೊಂದೆಲ್ಲ ಮಾತಾಡ್ತಾಳೆ ಅಂತ ಅಂದ್ಕೊಳ್ಬೋದು. ಯಾರಿಗೆ ಯಾವ ವಸ್ತು ಇರೋದಿಲ್ಲೋ, ಯಾವ ವಸ್ತುವಿಂದ ತೊಂದರೆ ಆಗಿರುತ್ತೋ, ಯಾವ ವಸ್ತು ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತೋ ಅದೇ ವಸ್ತು ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇರ್ತಾರೆ ಯಾರೇ ಆಗಲಿ. ಅದಕ್ಕೋಸ್ಕರ ನಾನು ಅದೇ ವಸ್ತು, ಯಾಕಂದರೆ ನನಗೆ ಅಪ್ಪ ಅಮ್ಮ ಇಲ್ಲದ ಕಾರಣ ನನಗೆ ಸ್ವಲ್ಪ ತವ್ರ ಮನೆ ಅಂದರೆ ಭಾಳ ಅಟ್ಯಾಚು. ಅದ್ರಾಗೂ ಗಂಡನ ಮನೆಗೆ ಅಷ್ಟು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಅಂದಮೇಲೆ ನನಗೆ ತವ್ರ ಮನೆ ಅಂದರೆ ಇಷ್ಟನೇ ಆಗಿರುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಇದು 1 ಡಜನ್ನಲ್ಲಿ 1 ಡಜನ್ ಇರ್ತವೆ, 1 ಡಜನ್ಗೆ 12 ಬಂದಿರ್ತವೆ. ನಾನು ಅದರಲ್ಲಿ ಸ್ವಲ್ಪ ನನಗೆ ಈ ಥರ ಬಾಕ್ಸ್ ಬೇಕಾಗಿತ್ತು, ನನಗೆ ಹೇರ್ ಸಂಬಂಧಪಟ್ಟಿದ್ದಕ್ಕೆ ಇಟ್ಕೊಳ್ಳಿಕ್ಕೆ, ಕ್ಲಿಪ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ. ಅದಕ್ಕೆ ನಾನು ಈ ಥರ ಸ್ಕ್ವಯರ್ ಮಾಡಿದೆ. ಅದು ಬ್ಯಾಂಗಲ್ಸ್ ಇಟ್ಕೊಳ್ಳಿಕ್ಕೆ ನನಗೆ ಆ ಥರ ಉದ್ದುದ್ದ ಬೇಕಾಗಿತ್ತು. ಹಾಗಾಗಿ 2 ಡಿವಿಷನ್ ಮಾಡಿ ಇಟ್ಕೊಂಡೆ. ನೋಡಿ ತುಂಬ ಚೆನ್ನಾಗಿ ಕಾಣ್ತೈತೆ, ಇವಾಗ ನೀಟಾಗೂ ಕಾಣ್ತಾ ಇರ್ತೈತೆ, ಚೆನ್ನಾಗಿರ್ತೈತೆ. ಈಗ ಇದನ್ನು ನಾವು ಆ ಡ್ರಾ ಒಳಗೆ ಇಟ್ಬಿಟ್ರೆ ಆಯಿತು. ಇದು ನೀವು ಸ್ಟಡಿ ಟೇಬಲ್ಗೂ ಇಟ್ಕೋಬೋದು, ಮೇಕಪ್ ಸ್ಟ್ಯಾಂಡಲ್ಲಿ ಕೂಡ ನೀವು ಈ ಥರ ಸೆಟ್ ಮಾಡ್ಕೊಂಡ್ರು ನೀಟಾಗಿ ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ಬಾಕ್ಸ್ ಟೈಪೇ ಬರ್ತಾ ಇರ್ತಾವೆ ನೋಡಿ. ಅವು ತಗೊಂಡ್ರೆ ಸ್ವಲ್ಪ ನಮಗೆ ಒಂದೊಂದು ಬಾಕ್ಸ್ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ನಮಗೆ ಒಂದು ಚಿಕ್ಕದಾಗ್ಬೋದು, ಒಂದು ದೊಡ್ಡದಾಗ್ಬೋದು ನಮ್ಮ ಸಾಮಾನು ಅರೇಂಜ್ ಮಾಡಲಿಕ್ಕೆ. ಆದರೆ ಈ ಥರ ತಗೊಂಡ್ರೆ ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಎಷ್ಟು ಸಾಮಾನು ಹೆಂಗೆ ಇಡಬೇಕೋ ಅದನ್ನು ನಾವು ಕರೆಕ್ಟಾಗಿ ಈಸಿಯಾಗಿ ಇಟ್ಕೋಬೋದು. ಅದಕ್ಕೋಸ್ಕರ ಇದನ್ನು ತಗೊಂಡೆ ನಾನು. ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಜೋಡಿಸಿದಾಗ ನೋಡಿ ಎಷ್ಟು ನೀಟ್ ಕಾಣ್ತೈತೆ, ಬ್ಯಾಂಗಲ್ಸ್ ಎಲ್ಲ ಕಾಣ್ತಿದೆ, ಎಷ್ಟು ನೀಟಾಗಿ ಕಾಣ್ತೈತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತೈತೆ. ಆವಾಗ ಅಂದರೆ ಎಲ್ಲ ಪೂರ್ತಿ ನಾನು ಯಾವುದೇದೋ ಬಾಕ್ಸ್ ಆರ್ಗನೈಸ್ ಮಾಡಿ ಯಾವುದೇದೋ ಬಾಕ್ಸ್ ಸೂಟ್ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ಕಚ್ಚಿ ಆಗಿಬಿಟ್ಟಿತ್ತು. ಈಗ ನೀಟಾಗಿ ಕಾಣ್ತೈತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್.